ಏನು ನಡೆದವಪ್ಪ ಅಂತ ಕೇಳಿದ್ರೆ ಅವ್ರೊಂದು ಸವಾಲು ಇಟ್ಟರ. ಏನ್ ಸವಾಲಿಟ್ರು? ಹೆಣ್ತಿ ಹೆಚ್ಚು ಅಥವಾ ತಾಯಿ ಹೆಚ್ಚು ಅಂತಕ್ಕಂಥ ಒಂದು ಸವಾಲು ಇಟ್ಟರ. ಅದಕ್ಕ ಹೆಣ್ತಿ ಅಂತಕ್ಕಂಥ ಸವಾಲು ನಮಗಿರ್ಲಿ, ಹೆಣ್ತಿ ಅಂತಕ್ಕಂಥ ಸವಾಲ ನಮಗಿರ್ಲಿ. ಹ್ಯಾಂಗ ಹೆಣ್ತಿ ಶ್ರೇಷ್ಠ? ಹೇಬ್ರಡ್ಡಿ ಮಲ್ಲಮ್ಮ ಹುಚ್ಚು ಗಂಡನ ಸೇವಾ ಮಾಡಿದಳು. ಬರ್ಮರೆಡ್ಡಿ ಹುಚ್ಚು ಬರ್ಮರೆಡ್ಡಿ ಮಾತಾಡ್ಲಕ್ ಮಾತು ಬರ್ತಿದ್ದಿಲ್ಲ, ಬಾಯಿ ಒಳಗಿನ ಜೊಲ್ಲು ಸೋರ್ತಿತ್ತು. ಅಂತ ಗಂಡನ ಜೋಡಿ ಸೇವಾ ಮಾಡಿ ಜಗತ್ತದೊಳಗ ಮುಕ್ತಿ ಹೊಂದದಕ್ಕೆ ಯಾರಪ್ಪ ಅಂತ ಕೇಳಿದ್ರೆ ಹೇಬ್ರಡ್ಡಿ ಮಲ್ಲಮ್ಮ ದೇವರಾಗಿ ಹೋದಳು. ಆಕಿ ಹೆಣ್ತಿ ಅನ್ಸ್ಕೊಂಡಾಕಿ. ಅದಕ್ಕ ನಾವು ಮಾತಾಡುವಂತ ಮಾತ ಜ್ಞಾನದಿರ್ಬೇಕು. ಅದಕ್ಕೆ ನಮ್ಮ ತಿಳುವಳಿಕೆ ಜ್ಞಾನ ಇತ್ತಪ್ಪ ಅಂದ್ರೆ ನಾವು ಎಲ್ಲಿಯಾದ್ರೂ ಜಯಿಸಬಹುದು. ಅದಕ್ಕೆ ಬಹಳ ಮಾತಾಡೋದೇನಿಲ್ಲ. ಅವ್ರು ಕೇಳಿರ್ತಕ್ಕಂಥ ಇನ್ನ 2 ಸವಾಲ ನಂಬಲ್ಲಿ ಉಳ್ದಾವ, ನಾವು ಕೇಳಿರುವಂತ 2 ಸವಾಲ್ ಇನ್ನ ಅವ್ರ ಬಳಿ ಉಳ್ದಾವ. ಏನ್ ಕೇಳಿದೀವಪ್ಪ ಅಂದ್ರೆ ದಿನನಿತ್ಯ ತನ್ನ ಬಟ್ಟು ಕೊಯ್ದು ದೇವರಿಗೆ ಪೂಜೆ ಮಾಡ್ತಿದ್ದ. ಒಂದು ದಿನ ಅಲ್ಲ, ಪ್ರತಿನಿತ್ಯನು ತನ್ನ ರಕ್ತದಿಂದ 5 ಬಟ್ಟ ಕುಂಕುಮ ಹಚ್ಚದಂಗ ತನ್ನ ರಗತ್ ಹಚ್ಚಿ ಪೂಜೆ ಮಾಡ್ತಿದ್ದ. ಯಾವ ದೇವ್ರಿಗೆ ಮಾಡ್ತಿದ್ದ, ಯಾವ ಮಾಡ್ತಿದ್ದ ಒಂದು ಕೇಳಿದೇವಿ. ಅದಕ್ಕೆ ಅದನ್ನ ಅಲ್ಲೇ ಬಿಟ್ಟಾರ. ಇನ್ನ ಒಂದು ಈ ಕಲಿಯುಗ 4 ಪಾದ ಹಾದ ಮ್ಯಾಗ 18ರಂದು ಅದನ್ನು ಒಂದು ಅಲ್ಲೇ ಇಟ್ಟಾರ. ಅದಕ್ಕ ಮುಂದಿನ ಪಾಳ್ಯದೊಳಗೆ ಏನ್ ಮಾತಾಡ್ತಾರ ಮಾತಾಡ್ಲಿ. ಯಾವಾದೇ ಮಾತಾಡ್ಬೇಕಾದ್ರೆ ಜ್ಞಾನ ಇಟ್ಕೊಂಡು ಮಾತಾಡ್ಬೇಕು. ನಮ್ಮ ಮುಖ ನಾವು ಕನ್ನಡ ನೋಡಿ ಮಾತಾಡ್ಲಕ್ ಹೋಗ್ಬೇಡ್ರಿ ದ್ಯಾಮಣ ಮಾಸ್ತರ. ಅದಕ್ಕೆ ಈಗ ಯಥಾ ಪ್ರಕಾರ ಒಂದು ಪದ್ಯ ಹಾಡಿ ದ್ಯಾಮಣ ಮಾಸ್ತರ್ ಪಾಳ್ಯ ಹೋಗ್ತದ. ಮುಂದಿನ ಪಾಳ್ಯದಾಗ ಏನ್ ಮಾತಾಡ್ತಾರ ಮಾತಾಡ್ಲಿ. ದ್ಯಾಮಣ ಮಾಸ್ತರ್ಗ ನಮಗ ಜಗಳ ಹತ್ಯದ. ನಾವು ದ್ಯಾಮಣ ಮಾಸ್ತರ್ ಇಬ್ರು ಕೂಡಿ ಹೊಡೆದಾಡಿದ್ರೆ ನಿಮಗೆ ಲಾಭ ಆಗ್ಬೇಕು. ನಾವಿಬ್ರು ಹೊಡೆದಾಡಿದ್ರ ಕುತ್ತವ್ರಿಗೆ ನಿಮಗೆ ಲಾಭ ಆಗಬೇಕು. ಅಂತ ಜಗಳ ಇವತ್ತು ಇಲ್ಲಿ ನಡೀತದ. ಅದಕ್ಕ ಈಗ ಒಂದು ಪದ್ಯ ಹಾಡಿ ಸರ್ ಜೋಡಿ ಕಲಾವಿದರಿಗೆ ಚಾನ್ಸ್ ಹೋಗ. ಮಾಡ್ಬೇಕ ಹೌದೌದು ಅನ್ನುವಂಗ ಕಡ್ಲಿಮಟ್ಟಿ ಕಾಶಿಬಾಯಿ ಹಾದ್ರ ಎಂತಾದ್ ಮಾಡ್ಬೇಕಪ್ಪ ಅಂತಂದ್ರ ಜಗತ್ತಿನ ಹೌದೌದು ಅನ್ಬೇಕು. ಅನ್ನಬಾರ್ದು, ಇದ್ಯಾ ಹುತ್ತರಂಡಿ ಅನ್ನಬಾರ್ದು, ಹೌದು ಅನ್ಸ್ಕೋಬೇಕು. ಏನ್ ಹೇಳ್ತಾರ ಕಡ್ಲಿಮಟ್ಟಿ ಅಮ್ಮಣ್ಣ ಅಂದ್ರ ತಾಯಿನೇ ಗುರು, ಮೊದಲ ತಾಯಿನೇ ಈ ಜನ್ಮಕ್ಕೆ ಗುರು. ಅದಕ್ಕೆ ನಾವೇನ್ ಹಾಕೊಂಡೇವು ಅಶೋಕ್ ಮಾಸ್ತರ ನಾವು ಕೂಡಿ ಪರಮಾತ್ಮನೇ ದೊಡ್ಡ ಅವ, ದೇವರು ದೊಡ್ಡ ಅವ ಅಂತ ನಾವ್ ಹಾಕೊಂಡೇವು. ಹೌದು ದ್ಯಾಮಣ್ಣ ಮಾಸ್ತರ, ನಿನಗೆ ತಾಯಿನ ದೊಡ್ಡಾಕಿ, ತಾಯಿನ ಗುರು. ನಿನ್ನ ತಾಯಿ ಅವಣಕ್ಕೆ ಬಂದಿದ್ಳು, ಹರೇ ಉಕ್ಕಿ ಹಂಗ ಚೆಲತಿತ್ತು. ಈಗೀಗ ಒಂದು ವರ ನೋಡಿ ಮದುವೆ ಮಾಡಿಕೊಟ್ರು. ಯಾರೋ ಕಾಶಿಬಾಯಿಗೆ ಗುಳಬಾಳ್ ಹುಡುಗನ್ ನೋಡಿ ಅಥವಾ ನಿರ್ಲಿಗೇರಿ ಹುಡುಗನ್ ನೋಡಿ ಮದುವೆ ಮಾಡಿಕೊಟ್ರು. ಮುಂದಕ್ಕೆ ಏನ್ ಮಾಡ್ತಾಳಂದ್ರ 5 ದಿವಸ ಹೊಸದಾಗಿ ನಡಿಯಾಕ ಬರ್ತಾಳ. ಹೌದು, ಮತ್ತೆ ಮೊದಲ ಹೊಸ ವಿಷಯ ಇರ್ತೈತಿ. ಹುಡುಗಿ ಯಾಕೆ ಕೇಳನ್ರಿ 5 ದಿನದೊಳಗೆ ಈಗ ನಿಂದಿರುವಂತ ವ್ಯವಸ್ಥೆ ಮಾಡ್ತಾನ. ಯಾಕೆ ಓಪನ್ ಮಾತಾಡ್ತೀನಿ, ತಪ್ಪು ತಿಳ್ಕೊಬೇಡ. ಈಕೆ ಹೊಟ್ಟಿಲಿ ಅಕ್ಕ ಅಂದ್ರೆ ತಾಯಿ ಗುರು ಅಂತಾನ. ಅದು ಹೆಂಗ ಗುರು ಆಕೈತಿ ಅಂತ ನಾ ಹೇಳ್ತೀನಿ. ಕಾಶಿಬಾಯಿ ಹೊಟ್ಟಿಲಿ ಆದಳು. 3 ತಿಂಗಳು ಮುಗಿದು ಈಕಿಗೆ ಬಾಂಕಿ ಶುರು ಆದವು. ಮುಂದೆ ಏನಾಕದಪ್ಪ ಅಂದ್ರ ನಿನ್ನ ತಾಯಿ ಗುರು ಆಗಿದ್ರ, ನಿನ್ನ ತಾಯಿನ ಶ್ರೇಷ್ಠ ಆಗಿದ್ದಿಲ್ಲ ಅಂದ್ರ ಆದ್ರ ತಾಯಿ ಗರ್ಭದೊಳಗೆ ಹೋಗಿ ಕಣ್ಣ ಕಿವಿ ಕಾಲ ಮೂಗ ಇವನ್ನ ಯಾರು ಮಾಡಿಲ್ಲ. ನಿಮ್ಮಪ್ಪ ನಿಮ್ಮವ್ವ ಮಾಡ್ಯಾರ ಕೇಳ್ಕೊಂಬಾದೆ ಅಮ್ಮಣ್ಣ. ನೀನು ಕಣ್ಣು ಮಾಡಿಲ್ಲ, ಕಿವಿ ಮಾಡಿಲ್ಲ, ಮೂಗು ಮಾಡಿಲ್ಲ, ನಾಲಿಗೆ ಮಾಡಿಲ್ಲ, ಏನು ಮಾಡಕ್ ಸಾಧ್ಯತೆ ಐತಿ? ಸುಮ್ಮ ತಿಂಡಿಗಾಗಿ ಮಕ್ಕೊಂದಾಳ ನಿಮ್ಮವ್ವ. ಅದಕ್ಕೆ ತಾಯಿ ಗುರು ಅಂತ ಹೇಳ್ದಿಲ್ಲ.
ನಮ್ಮ ದೇವರ ಶ್ರೇಷ್ಠ ನನ್ನ ಕಣ್ಣ ಕಿವಿ ಮೂಗ ನಾಲಿಗೆಯನ್ನು ತಯಾರು ಮಾಡ್ಯಾಣ ಪಂಚತತ್ವದಿಂದ ನಿನ್ನ ನಿರ್ಮಾಣ ಮಾಡ್ಯಾಣ ನಿನ್ನ ಶರೀರ ತಯಾರು ಮಾಡ್ಯಾನ ಒಳಗ ಹೌದು ನಿನಗ 9 ತೂತು ಬಿಟ್ಟಾನ ನಿಮ್ಮವ್ವ ಗುರು ಅಂತೀಯಲ್ಲ ನಿಮ್ಮವ್ವನಿಗಿಂತ ನಮ್ಮಪ್ಪ ಪರಮಾತ್ಮ ಬಹಳ ಶ್ರೇಷ್ಠ ಅದಾಣ ಬರೀ ಮಕ್ಕೋಣಕ್ಕೆ ಆಟ ಹಾಕಿ ಉಳಿಗಿದ್ದೇನು ಮಾಡಿಲ್ಲ ಅಕಸ್ಮಾತ್ ನಿನ್ನ ತಾಯಿನ ಗುರು ಅಂತ ನೀವು ಒಪ್ಕೊಂಡಿ ಅಂದೆ ಅಂದ್ರ ಹೊಟ್ಟೆ ಹುಟ್ಟಿರ್ತಕ್ಕಂಥ ಕೂಸ ಮತ್ ದವಾಖಾನಿಗೆ ಹೋಗಿ ಹೇಳುದಲ್ಲ ದೇವ್ರಲ್ಲ ತಾಯಿನೇ ಗುರು ಅಂದಿಯಲ್ಲ ತಿಂಡಿದ್ರಬೇಕಾದ್ರೆ ಹೇಳ ನಿಮ್ಮವ್ಗ ನಾ ಹೆಣ್ಣ ಹಡುತ್ತೀನಿ ಗಂಡ ಹಡುತ್ತೀನಿ ಇಷ್ಟೊತ್ತಿಗೆ ಹಡುತ್ತೀನಿ ಸಾಧ್ಯ ಇಲ್ಲ ಅದಕ್ಕ ನಮ್ಮ ಅಪ್ಪ ಭಗವಂತನಿಂದ ಸೃಷ್ಟಿ ಆಗೈತಿ ಈ ಪಿಂಡ ಹೌದು ಈ ಪಿಂಡಾಂಡವನ್ನು ಹೆಂಗ ತಯಾರು ಮಾಡ್ಯಾನ ಪರಮಾತ್ಮ ಅದೇ ರೀತಿ ಬ್ರಹ್ಮಾಂಡವನ್ನು ತಯಾರು ಮಾಡ್ಯಾನ ಅದಕ್ಕೆ ದೇವರ ದೊಡ್ಡವದಾನ ಸರಳ ಸುಮ್ಮ ಒಪ್ಪಗೊಂದು ಕಾಲು ಹಿಡ್ಕೋಬೇಕು ಇಲ್ಲ ಅಂದ್ರೆ ನಿಮ್ಮ ಅಪ್ಪಗೆ ಬಿಡುದಿಲ್ಲ ನಾವು ಹೊತ್ತು ನೋಡುದಲ್ಲ ಹೌದು ಆಧಾರ ಮಾಡ್ಬೇಕ ಹೌದೌದು ಅನ್ನುವಂಗ ಹದಗೇಡಿ ಸುಳರೆಲ್ಲ ಏನು ಬಲ್ಲಿರಿ ಹದಗೇಡಿ ಮೂಳರೆಲ್ಲ ಏನು ಬಲ್ಲಿರಿ ಹದಗೇಡಿ ಸುಳರೆಲ್ಲ ಏನು ಬಲ್ಲಿರಿ ಹದಗೇಡಿ ಮೂಳರೆಲ್ಲ ಏನು ಬಲ್ಲಿರಿ ಕಾಗ್ರಾಂಡರ್ ಕೂಡಿ ಹಾದಾರಾಗಿ ಮಾಡಿರಿ ಕಾಗ್ರಾಂಡರ್ ಕೂಡಿ ಹಾದಾರಾಗಿ ಮಾಡಿ ಆಧಾರ ಮಾಡ್ಬೇಕ ಹೌದು ಅನ್ನುವಂಗ ಹದಗೇಡಿ ಮೂಳರೆಲ್ಲ ಏನು ಬಲ್ಲಿರಿ ಹದಗೇಡಿ ಮೂಳರೆಲ್ಲ ಏನು ಬಲ್ಲಿರಿ ಹದಗೇಡಿ ಮೂಳರೆಲ್ಲ ಏನು ಬಲ್ಲಿರಿ ಕಗ್ರಾಂಡರ್ ಕೂಡಿ ಆಧಾರಕ್ಕೆ ಮಾಡಿರಿ ಕಗ್ರಾಂಡರ್ ಕೂಡಿ ಆಧಾರಕ್ಕೆ ಮಾಡಿರಿ ಆದ್ರಲ್ಲ ಬಹಿರಂಗದ ಮಾತನಲ್ಲ ಅಂತರಂಗದಾಗ ನೀವು ತಿಳಿದು ನೋಡಾರೆ ಆದ್ರಲ್ಲ ಬಹಿರಂಗದ ಮಾತಲ್ಲ ಅಂತರಂಗದೊಳಗ ನೀವು ತಿಳಿದು ನೋಡಿರಿ ಆದ್ರಲ್ಲ ಬಹಿರಂಗದ ಮಾತನಲ್ಲ ಅಂತರಂಗದಾಗ ನೀವು ತಿಳಿದು ನೋಡಾರೆ ಆದ್ರಲ್ಲ ಬಹಿರಂಗದ ಮಾತಲ್ಲ ಅಂತರಂಗದೊಳಗ ನೀವು ತಿಳಿದು ನೋಡಿರಿ ಅಂತರಂಗದೊಳಗ ನೀವು ತಿಳಿದು ನೋಡಾರೆ ಅಂತರಂಗದೊಳಗ ನೀವು ತಿಳಿದು ನೋಡಿರಿ ನೀವು ತಿಳಿದು ನೋಡಿರಿ ಹಾದರು ಎಂಬುದು ಹಾಲ ಮೇಲಿನ ಕೆಣಿ ಸದ್ಗುರುವಿನ ವಾಕ್ಯ ಸುಳ್ಳಲ್ಲ ಆಧಾರ ಮಾಡ್ಬೇಕ ಹೌದೌದು ಅನ್ನುವಂಗ ಹದಿಗೇಡಿ ಮೂಳರೆಲ್ಲ ಏನು ಬಲ್ಲಿರಿ ಹದಿಗೇಡಿ ಮೂಳರೆಲ್ಲ ಏನು ಬಲ್ಲಿರಿ ಹದಿಗೇಡಿ ಮೂಳರೆಲ್ಲ ಏನು ಬಲ್ಲಿರಿ ಕಗ್ರಾಂಡರ್ ಕೂಡಿ ಆಧಾರಕ್ಕೆ ಮಾಡಿರಿ ಕಗ್ರಾಂಡರ್ ಕೂಡಿ ಆಧಾರಕ್ಕೆ ಮಾಡಿರಿ ಮಹಾತ್ಮರಿಗೆ ಎಂತ ಹಾದ್ರ ಮಾಡೋದು ಹೇಳ್ಯಾರಪ್ಪ ಅಂದ್ರ ಹಾದ್ರ ಅಂದ್ರೆ ನೀ ಕದ್ದಿ ಮುಚ್ಚಿ ಮಾಡ್ತಿಲ್ಲ ಎಲ್ಲಾರ ಕಂಟ್ಯಾಗ ಹೋಗುದು ಹೊಲದಾಗ ಹೋಗುದು ಯಾವಣ್ಣಾರ ಕರ್ಕೊಂಡು ಅಂತ ಹಾದ್ರಲ್ಲ ಪರಮ ಪವಿತ್ರವಾದಂತ ಪರಮಾತ್ಮ ನಾಮಸ್ಮರಣೆ ಅಂತಕ್ಕಂಥ ಹಾದ್ರ ಮಾಡು ನೀನು ತಾಯಿ ಗುರು ಅಂದಲ್ಲ ಅಲ್ಲೇ ನಿಮ್ಮ ಅವ್ನ ಪೂಜೆ ಮಾಡ್ಕೊತ ಮನ್ಯಾಗ ಕುಂದ್ರಬೇಕಾಗಿತ್ತು ಇವತ್ತಾಕ ಶಿವನಾಮ ಮಾಡಕ್ ಬಂದಿ ಇಲ್ಲಿ ಏನು ಮಾಡಾಕತ್ತಾಳ ಶಿವನಾಮ ಮಾಡಾಕ ಬಂದಾಳ ಕಡ್ಲಿ ಬಟ್ಟಿ ಕಾಶಿವಾಯ್ ಅಲ್ಲೇ ನಿಮ್ಮ ಅವ್ನ ಪೂಜೆ ಮಾಡ್ಕೊತ ಕುಂದ್ರಬೇಕು ಉದಿನ ಕಡ್ಡಿ ಬೆಳಕು ಅಂತ ಪರಮಾತ್ಮ ನಾಮಸ್ಮರಿಯಿಂದ ಇಡೀ ಜಗತ್ತ ಕಲ್ಯಾಣ ಆಗೈತಿ ಉತ್ಸಾಹ ನಿನಗೇನು ಗೊತ್ತೈತಿ ಅವು ದೊಡ್ಡಕ್ಕಿಂತ ಅವು ಗುರು ಅಂತ ಬಂದ ನಮ್ಮ ಮುಂದ ಸೀರೆ ಕೆಳ್ಕೊಂಡು ಹೋದಿತ್ತು ಮಗಳ ಹಂಗ ಅಲ್ಲ ಆದ್ರಲ್ಲ ಬಹಿರಂಗದ ಮಾತನಲ್ಲ ಅಂತರಂಗದಾಗ ನೀವು ತಿಳಿದು ನೋಡಾರೆ ಆದ್ರಲ್ಲ ಬಹಿರಂಗದ ಮಾತಲ್ಲ ಅಂತರಂಗದಾಗ ನೀವು ತಿಳಿದು ನೋಡಿರಿ ಅಂತರಂಗದೊಳಗೆ ನೀವು ತಿಳಿದು ನೋಡಾರೆ ಅಂತರಂಗದೊಳಗ ನೀವು ತಿಳಿದು ನೋಡಿರಿ ಹೌದೌದು ಅನ್ನುವಂಗ ಹದಿಗೇಡಿ ಸುಳರೆಲ್ಲ ಏನು ಬಲ್ಲಿರಿ ಹದಿಗೇಡಿ ಸುಳರೆಲ್ಲ ಏನು ಬಲ್ಲಿರಿ ಹದಿಗೇಡಿ ಮೂಳರೆಲ್ಲ ಏನು ಬಲ್ಲಿರಿ ಕಗ್ರಾಂಡರ್ ಕೂಡಿ ಆಧಾರಕ್ಕೆ ಮಾಡಿರಿ ಕಗ್ರಾಂಡರ್ ಕೂಡಿ ಆಧಾರಕ್ಕೆ ಮಾಡಿರಿ ಕಲ್ಲಂತ ಮನಸ್ಸು ಅಂತ ಮಾತೇಳಿ ಒಲಿವಲಿನಂತ ರೊಕ್ಕ ಚೆಂದ ಬ್ಯಾಡರೆ ಕಲ್ಲಿನಂತ ಮನಸ್ಸು
ಸೋದವಲ್ಲ ಒಲ್ಲಿ ಅಂತ ರೊಕ್ಕ ಚೆಕ್ ಬೇಕಾರೆ. ನೋಡ್ರಿ, ತಾಯಿನ ಗುರು ತಾಯಿನ ಶ್ರೇಷ್ಠ ನಾವು ದ್ಯಾಮಣ್ಣ ಮಾಸ್ತರ. ಇವ್ರವ್ರ ರೇಣುಕ ಯಲ್ಲಮ್ಮ ದೇವಿ ಜಮದಗ್ನಿ ಮಹರ್ಷಿಯನ್ನ ಮದುವೆ ಆದಳು. ಅವ ಜಮದಗ್ನಿ ಋಷಿ ಹೇಳ್ದ, ನಾನು ಸನ್ಯಾಸಿ, ನನ್ನ ಮದುವೆ ಆಗೋದ್ರಿಂದ ನಿನಗೆ ಸುಖ ಆಗೋದಿಲ್ಲ. ನೀನು ರೇಣುಕ ರಾಜನ ಮಗಳದಿ, ಒಬ್ಬ ದೊಡ್ಡ ರಾಜನ ಹುಡುಕೊಂಡು ಮದುವೆ ಆಗಂತ ಹೇಳಿದ. ಇವ್ರವ್ ತಾಯಿವರು ಅನ್ನಲ್ಲ ದ್ಯಾಮಣ್ಣ, ಆಟಕ ಬಿದ್ದಳಿಕಿ, ಒಟ್ಟು ನಾನು ಇನ್ನ ಹಾಕೀನಿ. ಹಾಗೀಗ ಮಾಡಿ ಜಮದಗ್ನಿ ಮಹರ್ಷಿಯನ್ನ ಮದುವೆ ಆದಳು. ಜಮದಗ್ನಿ ಮಹರ್ಷಿ ಇವ್ರ ಅವು ಏನು ಮಾಡ್ತಾನಪ್ಪ ಅಂದ್ರ, ಹಾವಿನ ಸಿಂಬಿ ಉಸಿಗಿನ ಕೊಡ ಮಾಡಿ ಶಿವನ ಪೂಜೆಗಾಗಿ ಏನು ಮಾಡ್ತಾನ, ಈಕಿನ ಗಂಗಾ ನದಿಗೆ ಸ್ನಾನಕ್ಕೆ ಕಳಿಸ್ತಾನ. ನೀರು ತರಲಾಕ ಹೊಳಿಗೆ ಹೋಗ್ತಾಳ. ಅಲ್ಲಿ ಏನಾಕೈತಪ್ಪ ಹೊಳಿ ಒಳಗಂದ್ರ, ಒಬ್ಬಕ್ಕೆ ರಾಜ ಮತ್ತು ಒಬ್ಬ ರಾಣಿ ಏನು ರತಿ ಕ್ರೀಡೆ ಆಡಾಕತ್ತಿರ್ತಾರ. ಈಗ ಪ್ರೀತಿ ಅಂತಾರ, ಅವಾಗ ರತಿ ಕ್ರೀಡೆ ಅಂತಿದ್ರು. ಆ ರತಿ ಕ್ರೀಡೆ ಆಡೋದನ್ನ ಈಕಿ ನೋಡಿದಳು ಇವ್ರವ್ವ. ನೋಡಿ ಏನಂತಾಳಪ್ಪ ಅಂದ್ರ, ಆ ರತಿ ಕ್ರೀಡೆಯನ್ನು ನೋಡಿದ ತಕ್ಷಣ ಈಕಿನ ಮನಸ್ಸಿನಾಗ ಹೆಂಗ್ ಬರ್ತಂದ್ರ ವಿಚಾರ, ನಾನು ಒಬ್ಬ ರಾಜ್ಯನಾಗಿದ್ರೆ ನಾನು ಸುಖದಿಂದ ಇರ್ಬೋದಾಗಿತ್ತು, ನಾನು ಹಿಂಗ ಸಂಭವದಿಂದ ಇರ್ಬೋದಾಗಿತ್ತು ಅಂತ ವಿಚಾರ ಬಂದ ಕೂಡ ಏನಾಕತಿ, ಹಾವಿಡಿಸಿ ಮರದು ಹಾಕತಿ, ಉಸಿಗಿನ ಕೂಡ ಹೊಡೆದು ಹಾಕತಿ. ದ್ಯಾಮಣ್ಣ ಮಾಸ್ತರ, ಹಾವಿನ ಸಿಂಬಿ ಹರಿದು ಹೋತು, ಉಸಿಗಿನ ಕೂಡ ಒಡೆದು ಹೋತು. ಇನ್ನು ಹೆಂಗ ಮಾಡ್ಲಿ ಅಂತ ಎದಿ ಕೈ ಬಾಯಿ ಬಡ್ಕೊಳಕತ್ತಿದ್ರು. ಗಬಗನ ಉಸುಕು ತಗೊಂಡು ಕೊಡದಗತಿ ತಯಾರು ಮಾಡಕ್ ಹೋದ್ರೆ ತಯಾರಾಗ್ಲಿಲ್ಲ. ಯಾಕಂದ್ರೆ ಇಲ್ಲಿ ಭಕ್ತಿ ನಾಶ ಆಗಿತ್ತು. ಆಕಿನ ಪತಿವ್ರತ ಧರ್ಮ ಕೆಟ್ಟು ಹೋಗಿತ್ತಲ್ಲಿ. ಅದಕ್ಕೆ ಈಗ ಮಾಡಾಕ್ ಓಡಾಡಿದ್ರು ಭಾಳ ಉಸಿಗಿನ ಕೂಡ ಆಗ್ಲಿಲ್ಲ. ಹಾವಿನ ಸಿಂಬಿ ಆಗಾಕ ಸಾಧ್ಯ ಆಗ್ಲಿಲ್ಲ. ಬೋರಾಡಿ ಎತ್ಕೊತ ಬಂದು ಗಂಡನ ಮ್ಯಾಗ ಪಾದದ ಮ್ಯಾಗ ಬಿದ್ದು ಹೊಳ್ಳಾಡಿ ಹೇಳ್ತಾಳ, ಭಗವಂತ ಪರಮಾತ್ಮ ಗಂಡ ದೇವ್ರ ನಾನು ತಪ್ಪಾತಂದಳು. ಅವ ಏನು ಶಾಪ ಕೊಡ್ತಾನಂದ್ರ, ನಿನ್ನ ಮೈಯಾಗ ಕುಷ್ಠವಾಗಿ ಹೊಡೆದ ಕೀವ ರಕ್ತ ಸೋರ್ಲಿ ಅಂತ ಶಾಪ ಕೊಡ್ತಾನ ಗಂಡ. ಯಾರು ನಿನ್ನ ಮುಟ್ಟಬಾರದು. ನೋಡ್ರಿ, ನಿಮ್ಮವನಲ್ಲಿ ಅಂತ ಶಕ್ತಿ ಇತ್ತಂದ್ರ, ನಿಮ್ಮವನ ಜಗತ್ತಿನ ಗುರು ಅನಿಸ್ಕೊಂಡಿದ್ದಳಂದ್ರ ತನ್ನ ಕಿವ ರಕ್ತ ಸೀದಾ ಮಾಡ್ಕೋಬೇಕು, ಆರಾಮ್ ಮಾಡ್ಕೋಬೇಕಾಗಿತ್ತು. ಅಂತ ಪವರಿಟಿ ನಿನ್ನ ತಾಯಿ ಅಲ್ಲಿಲ್ಲ. ತಾಯಿ ಗುರು ಅಂತ ಬಾಯಿಗೆ ಹೇಳಿಬಿಟ್ಟಿ ಏನ ಬಿಡುದಿಲ್ಲ ಮಗಳ, ಇಲ್ಲಿ ಹೊತ್ತೊಂಡೋದನ ಸರಳ ನೀಗ್ಲಿಲ್ಲ. ನಾಕಿ ಸ್ವಂತ ಆರಾಮ್ ಮಾಡ್ಕೊಳ್ಳೋದು ಆಗ್ಲಿಲ್ಲ. ಮುಂದೆ ಅಕ್ಕಾಯ್ತು ಹೋಗಿ ಹತ್ತಿರ ಹೋಗಿ ತನ್ನ ಕುಷ್ಠರೋಗ ಪಾಪವನ್ನು ನಿವಾರಣೆ ಮಾಡಿಕೊಂಡಾಳ. ಮತ್ತೆ ಇವ್ರು ಏನಾತಂದ್ರ ಮುಂದ ಗಂಡನ ಆಜ್ಞೆ ಮೀರಿ ಸಂಬಂಧಿಗೆ ಏನ್ ಹೇಳ್ತಾನ, ಪರಶುರಾಮ ಹುಟ್ಟಿ ಬಂದ. ಜಮದಗ್ನಿ ಮಹರ್ಷಿ ಪರಶುರಾಮಿಗೆ ಏನ್ ಹೇಳ್ತಾನ, ನೋಡಪ್ಪ ನಿಮ್ಮ ತಾಯಿ ಅಂದ್ರು ನನ್ನ ಆಜ್ಞೆಯನ್ನು ಪಾಲಿಸಿಲ್ಲ, ನನ್ನ ಮಾತು ಕೇಳಿಲ್ಲ. ಆಕಿ ನಿಮ್ ಬೆಟ್ಟದಾಗ ಕಡ್ದು ಸುಟ್ಟು ಹಾಕಿ ಬಾ ಅಂತ ಪರಶುರಾಮ ಹೇಳ್ತಾನೆ ಜಮದಗ್ನಿ. ಆ ಪ್ರಕಾರ ಏನು ಮಾಡ್ತಾನಪ್ಪ, ತಂದೆ ವಚನವನ್ನು ಪಾಲಿಸಿದಂತ ಪರಶುರಾಮ ತಾಯಿನ ಗುಡ್ಡ ಕರ್ಕೊಂಡೋಗಿ ಕಿನ್ ರುಂಡ ಸಣ್ಣಗ ಕಡುತ್ತಾನ. ತಾಯಿನ ಗುರು ಅಣ್ಣ ದ್ಯಾಮಣ್ಣ ತನ್ನ ರುಂಡ ಹೊಳ್ಳಿ ಹಚ್ಕೊಂಡ್ಬಿಡ್ಬೇಕಾಗಿತ್ತು. ಯಾಕೆ ಹಚ್ಕೊಳ್ಳೋದಾಗ್ಲಿಲ್ಲ ನಿನಗೆ ರುಂಡ? ಪವರಿಟಿ ಇಲ್ಲ. ತಾಯಿ ಗುರು, ಗುರು ಅಂದ್ರೆ ಸಾಮಾನ್ಯ ಕೆಲಸ ಅಲ್ಲ. ಗು ಅಂದ್ರೆ ಅಜ್ಞಾನ, ರು ಅಂದ್ರೆ ಪ್ರಕಾಶ. ಅಂತ ಜ್ಞಾನಕಿನಲ್ಲಿ ಇದ್ದಿದ್ದಿಲ್ಲ, ಅದು ಕೆಲಸ ಆಗಲಿಲ್ಲ. ಮುಂದೆ ಪರಶುರಾಮನ ಈಕಿನ ತಾಯಿಯನ್ನು ಹುಟ್ಟಿಸ್ಯಾಣ, ಮರಳ ಜನ್ಮ ಪಡ್ಕೊಂಡಾಣ. ಅದಕ್ಕೆ ನನ್ನ ತಾಯಿಗಿಂತಲೂ ನಮ್ಮ ದೇವರು ಪರಮಾತ್ಮ ಜಗತ್ತಿನಾಗ ದೊಡ್ಡ ಅವದಾನ. ಮತ್ ಇನ್ನೊಂದು, ಇವ ಕಡ್ಲಿ ಮಾಡಿದ ಅಮ್ಮನ ಎಲ್ಲನೂ ಕುಡಿದು ಸಾಕದವ ಅಂದ್ರ ತಾಯಿ ಮಗ. ಇವ ದೇವಿ ಮೇಲೆ ಬಹಳ ಪ್ರೀತಿ. ಇವಾಗೂ ಬಂದ್ರೆ ಬರ್ಬೋದು ಎಲ್ಲಮ್ಮ. ಎಲ್ಲಮ್ಮ ಬಂದ ತಕ್ಷಣ ಇವ್ ಹೆಂಗ ಮಾಡ್ತಾನಂದ್ರ, ಯಾಕಂದ್ರ ತಾಯಿ ದೇವ್ರಂದ ಇವ
ಮುಂದೆ ಇವನು ಜೋಗಪ್ಪ ಆಗಬಹುದು. ಅಲ್ಲಿ ಕೊಡನ ಹೊರವ ಕೈಗೆ ಬಳಿ ರೊಕ್ಕ ಕೊಡ ಅಂತ ಬೇಡ ಮತ್ತ ಇಂಥ ಹುಡುಗರಿಗೆ. ಆಯ್ತು ನೋಡು, ನಿನ್ನ ತಾಯಿದ ಎಲ್ಲಿ ಬರ್ತದ ನೋಡ್ತೀನಿ. ಕಾಲಿನ ಅಂತ ಮನಸ್ಸೋದ ಬ್ಯಾಲದ ಅಂತ ಮಾತೇಳಿ ಒಲಿ ನಂತರ ರೊಕ್ಕ ಜಗ್ ಬ್ಯಾಡರೆ. ಕಾಲಿನಂತ ಮನಸ್ಸೋದ ಬೆಲ್ಲಂತ ಮಾತೇಳಿ ಒಲ್ಲಿ ಅಂದ ರೊಕ್ಕ ಜಗ್ ಬೇಕರಿ. ಒಲಿ ನಂತರ ರೊಕ್ಕ ಜಗ್ ಬ್ಯಾಡ್ರೆ. ಒಲ್ಲಿ ಅಂದ ರೊಕ್ಕ ಜಗ್ ಬ್ಯಾಡ್ರೆ. ಒಲಿ ನಂತರ ರೊಕ್ಕ ಜಗ್ ಬ್ಯಾಡ್ರೆ. ಗಂಡ ಬಿಟ್ಟಿಗೆ ಯಾಳಿ ಗಂಧಕ್ಕೆ ಬೀಳು ಬ್ಯಾಡ್ರೆ. ಗಂಡ ಬಿಟ್ಟಿಗೆ ಯಾಳಿ ಗಂಧಕ್ಕೆ ಬೀಳು ಬ್ಯಾಡ್ರೆ. ಆಧಾರ ಮಾಡ್ಬೇಕ ಹೌದೌದು ಅನ್ನುವಂಗ ಹದಿಗೇಡಿ ಸುಳ್ಯರಲ್ಲ ಏನ್ ಬಲ್ಲಿರಿ. ಹದಿಗೇಡಿ ಸುಳ್ಯರಲ್ಲ ಏನ್ ಬಲ್ಲಿರಿ. ಹದಿಗೇಡಿ ಸುಳ್ಯರಲ್ಲ ಏನ್ ಬಲ್ಲಿರಿ. ಕಟ್ಗಂಡರ್ ಕೂಡಿ ಆಧಾರಕ್ಕೆ ಮಾಡಿರೆ. ಕಟ್ಗಂಡರ್ ಕೂಡಿ ಆಧಾರಕ್ಕೆ ಮಾಡಿರೆ. ಪಿಂಡಾಂಡ ಹುಟ್ಟಿತ್ತು ಮಂಗಳಸೂತ್ರ ಕಟ್ಟಿತ್ತು ಪಿಂಡಾಂಡ ಸದ್ಗುರು ಕಾಣಬೇಕಾರೆ. ಪಿಂಡಾಂಡ ಹುಟ್ಟಿತ್ತು ಮಂಗಳಸೂತ್ರ ಕಟ್ಟಿತ್ತು ಪಿಂಡಾಂಡ ಸದ್ಗುರು ಕಾಣ್ಬೇಕಾರೆ. ಪಿಂಡಾಂಡ ಸದ್ಗುರು ಕಾಣಬೇಕಾರೆ. ಪಿಂಡಾಂಡ ಸದ್ಗುರು ಕಾಣ್ಬೇಕಾರೆ. ಆಧಾರ ಮಾಡ್ಬೇಕ ಹೌದೌದು ಅನ್ನುವಂಗ ಹದಿಗೇಡಿ ಮೂಳರೆಲ್ಲ ಏನ್ ಬಲ್ಲಿರಿ. ಹದಿಗೇಡಿ ಸುಳ್ಯರಲ್ಲ ಏನ್ ಬಲ್ಲಿರಿ. ಹದಿಗೇಡಿ ಸುಳ್ಯರಲ್ಲ ಏನ್ ಬಲ್ಲಿರಿ. ಕಗ್ರಾಂಡರ್ ಕೂಡಿ ಆಧಾರಕ್ಕೆ ಮಾಡಿರೆ. ಕಗ್ರಾಂಡರ್ ಕೂಡಿ ಆಧಾರಕ್ಕೆ ಮಾಡಿರೆ. ದೇಶದೊಳಗೆ ಅಣ್ಣ ವಾಸುಳು ಬಾಬು ರಾಯ ಕೂಸನಾಗಿ ದಾಸನಾಗಿ ದುಡಿಬೇಕಾರೆ. ದೇಶದೊಳಗ ಎಣ್ಣ ವಾಸುಳ ಬಾವರಾಯ ಕೂಸನಾಗಿ ದಾಸನಾಗಿ ದುಡಿಬೇಕಾರೆ. ದೇಶದೊಳಗ ಎಣ್ಣ ವಾಸುಳ ಬಾವರಾಯ ಕೂಸನಾಗಿ ದಾಸನಾಗಿ ದುಡಿಬೇಕಾರೆ. ಕೂಸನಾಗಿ ದಾಸನಾಗಿ ದುಡಿಬೇಕಾರೆ. ಆಧಾರ ಮಾಡ್ಬೇಕ ಹೌದೌದು ಅನ್ನುವಂಗ ಹದಿಗೇಡಿ ಮೂಳರೆಲ್ಲ ಏನ್ ಬಲ್ಲಿರಿ. ಹದಿಗೇಡಿ ಮೂಳರೆಲ್ಲ ಏನ್ ಬಲ್ಲಿರಿ. ಹದಿಗೇಡಿ ಸುಳ್ಯರೆಲ್ಲ ಏನ್ ಬಲ್ಲಿರಿ. ಕಗ್ರಾಂಡರ್ ಕೂಡಿ ಆಧಾರಕ್ಕೆ ಮಾಡಿರೆ. ಕಗ್ರಾಂಡರ್ ಕೂಡಿ ಆಧಾರಕ್ಕೆ ಮಾಡಿರೆ.